Powered by Fruity. ಇಗ್ಗಾಣೇಶ್ವರನೇ ಹರಹರ ಗೌರಿಯ ಮುದ್ದಿನ ಕುಮಾರನೇ ವಿದ್ಯಾಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ ಇಗ್ಗಾಣೇಶ್ವರನೇ ಹರಹರ ಗೌರಿಯ ಮುದ್ದಿನ ಕುಮಾರನೇ ವಿದ್ಯಾಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ ಗುರುಗೋಳಿಗೊಂದು ಶರಣಾರ್ಥಿ ಗುರು ಭಟ್ಟಾರಿಗೊಂದು ಶರಣಾರ್ಥ್ಯೋ ವಿದ್ಯಾಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ ಏಳು ಮಲೆ 77 ಮಲೆ ನಮ್ಮ ಮಲೆಯ ಮಾದೇಶ್ವರನಿಗೆ ಒಂದು ಸಾರಿ ಉಗೆ ಅನ್ನಿರೋ ಉಗೆ ಅನ್ನಿರೋ ಉಗೆ ಅನ್ನಿರೋ ಮಲೆಯ ಮಾದೇಶ್ವರ ಬೆಟ್ಟ ತಪ್ಪಲು ಆ ಚಾಮರಾಜನಗರ ಇವೆಲ್ಲವೂ ಒಂದು ಸಂಸ್ಕೃತಿಯ ಬೀಡು ಕಂಸಾಳೆ ಹಾಕೊಂಡು ಹಾಡುವ ಪದ ಕೇಳಿದ್ರೆ ಅದು ಒಂದು ಕಾಲದಲ್ಲಿ ಬೇರೆ ಆಗಿತ್ತು. ಯಾಕೆಂದ್ರೆ ಕಂಸಾಳೆಯಲ್ಲಿ ಗರಿ ಅಂತ ಕರಿತೀವಿ, ಇನ್ನೊಂದು ತಟ್ಟೆ ಅಂತ ಕರಿತೀವಿ. ಅದು ಹೇಗೆ ಅಂದ್ರೆ ಕಾಡಲ್ಲಿ ಹೋಗ್ತಿರ್ಬೇಕಾರೆ ಎಲ್ಲ ಗ್ರೂಪ್ ಹೋಗ್ಬೇಕಾರೆ ಇಗ್ಗಾಣೇಶ್ವರನೇ ಗೌರಿಯ ಮುದ್ದಿನ ಕುಮಾರನೇ ಜಿಂಚಾಕು ಚಿಕ್ಚಾಕು ಜಿಂಚಾಕು ಚಿಕ್ಚಾಕು ಈ ಸೌಂಡ್ ಏನ್ ಮಾಡೋದು ಪ್ರಾಣಿಗಳಿಗೆ, ಓ ಇಲ್ಲೇನೋ ಹೋಗ್ತಾ ಇದೆ ನಾವು ಅದ್ರ ಹತ್ರ ಹೋಗಬಾರದು ಅಂತ ಈ ನಮ್ಮ ಮಾನವ ಪ್ರಾಣಿಗಳು ಆ ಪ್ರಾಣಿಗಳನ್ನು ಹೆದರಿಸಿ ದೂರ ಓಡಿಸಿ ಅದೇ ಮಲೆಯ ಮಹದೇಶ್ವರ ಬೆಟ್ಟನಿಗೆ ಹೋಗಿ ನಮಸ್ಕಾರ ಮಾಡಿ ಪೂಜೆ ಮಾಡ್ತಾ ಇದ್ರು. ಅಂದ್ರೆ ಸಂಗೀತ ಕೆಲವು ಸರಿ ಈ ತರದಲ್ಲೂ ಉಪಯೋಗ ಆಗುತ್ತೆ ಆ ತರ. ಓಕೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಪ್ರಾಂತ್ಯದ ಹುಡುಗರೇ ಇದ್ದಾರೆ. ರಂಗಭೂಮಿಯಲ್ಲಿ ನುರಿತು ನೀನಾಸೆನಲ್ಲಿ ಕಲೆತು ಇವತ್ತು ಹೀರೋ ಆಗಿ ನಿಂತಿರುವಂತ ನಮ್ಮ ಮಂಡ್ಯದ ಹುಡುಗ ನೀನಾಸಂ ಸತೀಶ್ ಅಂದ್ರೆ ರಾಕೆಟ್ ಫಿಲ್ಮಿನ ಹೀರೋ ರಾಕೆಟ್ ನ ಬಿಡ್ಲಿಕ್ಕೆ ಇಲ್ಲಿಗೆ ಬರ್ತಿದ್ದಾರೆ. ಅವರ ಜೊತೆ ಅತ್ಯುತ್ತಮವಾದಂತ ಗಾಯಕಿ ಬಪ್ಪಿ ಬ್ಲೋಸಮ್. ವೆಲ್ಕಮ್. ಸತೀಶನ ನಾನು ಬಹಳ ಹಿಂದೆ ನೋಡಿದ್ದೀನಿ. ಒಂದು ಚಿಕ್ಕ ಫೋಟೋ ಹಿಡ್ಕೊಂಡು SLV ಹೋಟ್ಲ್ ಹತ್ರ ಬಂದು ಅಣ್ಣ ಎಲ್ಲರೂ ಅವಕಾಶ ಆಗುತ್ತಾ, ನಾನೇನಾದ್ರು ಮಾಡೋಕ್ಕಾಗತ್ತಾ ಅನ್ನುವಂಥ ಕ್ಷಣಗಳನ್ನು ನೋಡಿದ್ದೀನಿ. ಈಗ ಎಲ್ಲ ಕಡೆಗೂ ಅವನ ಫೋಟೋಗಳು ಎಲ್ಲ ಗೋಡೆಗಳ ಮೇಲೆ ಎಲ್ಲ ಚಿತ್ರಮಂದ ಮೇಲೆ ಅಂಟಿಸ್ತಿರೋದು ನೋಡಿದ್ರೆ ಬೆಳವಣಿಗೆಗೆ ನಿಜವಾಗ್ಲೂ ಬೇಕಾಗಿರೋದು ಸಾಧನೆ ಮತ್ತು ಛಲ. ಆ ಛಲವನ್ನ ಮೀರಿ ಇವತ್ತು ನಮ್ಮ ನೀನಾಸಂ ಸತೀಶ್ ನಮ್ಮೆಲ್ಲರನ್ನು ಆವರಿಸ್ಕೊಂಡಿದ್ಯಾ. ನಿನಗೆ ನಮ್ಮ ಶೋಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹೌದು ಸತೀಶ, ಹೇಗೆ ನಡೀತಿದೆ ನಿನ್ನ ರಾಕೆಟ್? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಹುಶಃ ಇದು ನಮ್ಮ ಇಡೀ ಚಿತ್ರರಂಗದ ಮತ್ತೆ ಇಡೀ ಜನಗಳ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಾನು ಬಂದಾಗ ಬೇಸಿಕಲಿ 0 ಇಂದ ಬಂದೆ. ಹೌದು, ನಾನೇನು ಓದ್ಕೊಂಡು ಬರಲಿಲ್ಲ. ಬಂದ ಮೇಲೆ ಇಲ್ಲಿ ನಿಂತು ಎಲ್ಲವನ್ನು ಮಾಡಿದೆ. ಅದಕ್ಕೆ ನಾನು ಒಬ್ಬರೇ ಮಾಡಿದೆ ಅಂದ್ರೆ ಆಗಲ್ಲ. ಅದು ನಿರ್ದೇಶಕರುಗಳಾಗ್ಬೋದು, ನಿರ್ಮಾಪಕರುಗಳಾಗ್ಬೋದು, ಅವರೆಲ್ಲರೂ ಸೇರಿ ಮತ್ತೆ ಇಡೀ ಜನ ನನ್ನ ಪಾತ್ರಗಳನ್ನು ನೋಡ್ತಾ ನೋಡ್ತಾ ಖುಷಿ ಪಟ್ಟು ಈ ಲೆವೆಲ್ಗೆ ತಗೊಂಬಂದು ಅವರೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ರಾಕೆಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಬಪ್ಪಿ ಲಹರಿನ ಬಪ್ಪಿ ಬ್ಲಾಸಮ್ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಬಪ್ಪಿ ಹೇಳ್ಬೇಕಾದ್ರೆ ಕಣ್ ತೆರೆದಿರುತ್ತೆ, ಬ್ಲಾಸಮ್ ಹೇಳ್ಬೇಕಾದ್ರೆ ಕಣ್ ಮುಚ್ಕೊಂಡು ಬಪ್ಪಿ ಬ್ಲಾಸಮ್. ಇನ್ನೊಂದ್ಸರಿ ಹೇಳಿ. ಬಪ್ಪಿ ಬ್ಲಾಸಮ್. ನೋಡಿ. ಓಕೆ, ಬನ್ನಿ ಬಪ್ಪಿ ಅವರೇ, ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಈಗ ನಾನು ಇನ್ನೂ ಇಬ್ಬರು ಗೆಸ್ಟ್ ಅನ್ನ ಕರಿತಾ ಇದ್ದೀನಿ. ರಾಕೆಟ್ ಟೀಮಿನ ಸಂಗೀತ ನಿರ್ದೇಶಕ, ಇವತ್ತು ತಿನ್ಬೇಡ ಕಮ್ಮಿ ಹಾಡಿನಿಂದ ಎಲ್ಲರ ಮನವನ್ನ ಗೆದ್ದು ಎಲ್ಲರ ಹೃದಯದಲ್ಲಿ ಪೂರ್ಣ ಚಂದ್ರವಾಗಿರ್ತಕ್ಕಂತಹ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಇನ್ನೊಬ್ಬ ಪ್ರತಿಭಾವಂತ ಗಾಯಕ ಉದಿತ್ ಇವರಿಗೆ ನಾವು ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಲೆಟ್ಸ್ ವೆಲ್ಕಮ್. ಜಮ್ಮ 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 ಜಾ ಜಮ್ಮ 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 ಜಾ ಜಮ್ಮ 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 ಜಾ. ಪೂರ್ಣ
ರಾಕೆಟ್ ಚಿತ್ರಕ್ಕೆ ತಾವು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದಿರಾ? ಹೌದು. ಏನ್ ಅನ್ಸ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸತೀಶ್ಗೆ ಲೂಸಿಯಾ ಮಾಡಾದ್ಮೇಲೆ ಇದು ಸೆಕೆಂಡ್ ಫಿಲಮ್ ನಾನು ಮಾಡ್ತಾ ಇರೋದು. ಆಮೇಲೆ ಎಸ್ಪೆಷಲಿ ಈ ಫಿಲಮ್ ನಲ್ಲಿ ಅವರು ಬೇರೆನೆ ಒಂದು ಲುಕ್, ಹೀರೋನಲ್ಲೇ ಬೇರೆ ಶೇಡ್ ಅವ್ರಿಗೆ ಏನೋ ಬೇಕಿತ್ತು. ಅದನ್ನೆಲ್ಲ ಇದರಲ್ಲಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಬಂತು. ಎಲ್ಲರಿಗೂ ಖುಷಿಯಾಗಿ ಕೇಳ್ತಾ ಇದ್ದಾರೆ. ಓಕೆ, ನಿಮಗೆ ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬನ್ನಿ, ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ ಬೈ ಫ್ರೂಟಿಯ ಮೊದಲನೆಯ ರೌಂಡ್ ಅನ್ನ ಶುರು ಮಾಡೋಣ. ನಮ್ಮ ಮೊದಲನೆಯ ರೌಂಡ್ ಗಾನ ಬಜಾನ. ಓಕೆ, ತುಂಬಾ ಖುಷಿಯಾಗಿದ್ದೇನು ಅಂದ್ರೆ ಸತೀಶ, ನಾನು ನೋಡಿದ ತಕ್ಷಣ ಎಷ್ಟು ಸುಂದರವಾದ ಮೇಕಪ್ ಅಂದ್ರೆ ಕ್ಯಾಟ್ ಮೇಕಪ್ ತರ ಇದೆ. ನಂಗೆ ಅದಕ್ಕೆ ಡಾನ್ಸ್ ಕ್ಯಾಟ್ ತರನೇ ಮಾಡ್ಬೇಕು ಅಂತ. ಯು ಲುಕ್ ಲೈಕ್ ಎ ವೆರಿ ಬ್ಯೂಟಿಫುಲ್ ಕ್ಯಾಟ್. ಬೆಕ್ಕು, ಸುಂದರಿ ಬೆಕ್ಕು. ಸುಂದರಿ ಬೆಕ್ಕು. ಓ ಸೂಪರ್. ನಂಗೆ ಇವಳು ಬಂದ ಮೇಲೆ ಒಂದು ಕಾಂಬಿನೇಷನ್, ಸತೀಶ ನಿನ್ ಸಿನಿಮಾನೇ ನೆನಪಾಗುತ್ತೆ. ತಿನ್ಬೇಡ ಕಮ್ಮಿ ನೀ, ತಿನ್ಬೇಡ ಕಮ್ಮಿ ನೀ, ನೆಲ್ಲಗಡ್ಲೆ ತಂದಿದ್ದೇನಪ್ಪ? ತಂದಿಲ್ಲ. ಇಲ್ಲಾಂದ್ರೆ ಕಾಳಾಕು, ಹಾಲು ಹಾಕ್ಬೇಕು. ಈಗ ಒಂದು ಸಣ್ಣ ವಿಷಯ, ನಾನು ಇವ್ರನ್ನ ತಂದು ನಿಲ್ಲಿಸ್ತೀನಿ. ಒಂದ್ಸರಿ ನೀನು ಇವಳಿಗೂ ಹಾಡು ಹೇಳ್ಬಿಡಪ್ಪ. ಕಾಮಿಯರ್ ತಿನ್ಬಡಕಮ್ಮೆ 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 ನೀನೆಲ್ಲಗಳ್ಳೆಯ, ತಿನ್ಬಡಕಮ್ಮೆ 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 ನೀ ನನ್ನ ತಲೆಯ. ಸಬ್ಬಿರಿಗೆ ಸಪ್ಪು ತಾಕಂಡು ಉಪ್ಪು ಖಾರ ಹೋಳಿ ಬುಡ್ಗಡ ಕಪ್ಪೂರಾಗಿ ಮುದ್ದೆ ತಿನ್ನದು ಕಮ್ಮೆ. ಅಪ್ಪಿ ತಪ್ಪಿ ಆಟಿ ಕೋಳಿ ಕೊಂಬೆಸ್ಕೊಂಡು ಓಡಾಡ್ತಿದ್ರೆ ಕುಯ್ಕೊಂಡು ಹೆಸರು ಮಾಡ್ಕೊಂಡು ಬಂದು ನೋಡಮ್ಮೆ. ಥ್ಯಾಂಕ್ ಯು. ಈಗ ಒಂಥರ ನಿಮ್ಮ ಸಿನಿಮಾಗಳ ಸೀನ್ ಇದ್ದಂಗೆ ಇದೆ. ಹೌದು. ಓಕೆ, ಇರ್ಲಿ. ನಮ್ಮ ಆಟನ ಶುರು ಮಾಡೋಣ. ವಿದ್ವಾಂಸರೇ, ನಮ್ಮ ಈ ಸುಂದರಿಯ ಕರ್ಣಗಳಿಗೆ ಕೇಳಿಸಿ ಕನ್ನಡದ ಕಂಪಿನ ಹಾಡನ್ನ. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ, ಕ್ವಾಪಕ್ಕೂ ಬದನ ಮೇಲೆ ಕೈ ಇರ್ಲಿ. ಪ್ರೀತಿ ಜಾಸ್ತಿ ಕಣೋ, ಕುಚ್ಚುಕು ಕುಚ್ಚುಕು. ಒತ್ತೀನಿ ಬಜಾರ್. ಕುಚಿಕು ಕುಚಿಕು ಅವರೇ ಹೇಳ್ಬಿಟ್ರಲ್ಲ. ಲಿರಿಕ್ಸ್ ಅದೇ ನಿಂಗೆ ಶಾನ ಕ್ವಾಪ ಕಣೋ. ಓಕೆ, ಇದು ಸರಿಯಾದ ಉತ್ತರ. ಕುಚ್ಚುಕು ಕುಚ್ಚುಕು ಕುಚ್ಚುಕು, ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನಾವು ಚಡ್ಡಿ ದೋಸ್ತಿ ಕಣು ಕುಚ್ಚುಕು, ಜೀವಕ್ಕಿನ್ನ ಜಾಸ್ತಿ ಕಣು ಕುಚ್ಚುಕು. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಯಾವ ನೆನೆ ಹೇಳಿ, ಯಾವ ನೆನೆ ಮಾತಾಡ್ಲಿ, ನಮ್ಮ ಕುಚ್ಚುಕುನೆ ಅಲ್ವಾ? ಓಕೆ ಓಕೆ, ಸತೀಶ್ ಅಂಡ್ ಟೀಮಿಗೆ ಸಿಕ್ಕಿದೆ 2,500 ರೂಪಾಯಿ. ಈಗ ನಾನು ಎರಡನೇ ಹಾಡಿಗೆ ಹೋಗ್ತೀನಿ. ವಿದ್ವಾಂಸರೇ, ನಮ್ಮ ಈ ವಿದೇಶಿ ಮಹಿಳೆಯ ಕರ್ಣಗಳಿಗೆ ಕೇಳಿಸಿ ಸುಂದರವಾದ ಹಾಡನ್ನ. ಊರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ ಲವ್ವಿಗೆ, ಈ ಲವ್ವಿಗೆ ಚಾಮುಂಡಿ ಬೆಟ್ಟ. ಆಕ್ಚುಲಿ ಮೇಡಮ್ ಬಹಳ ಫಾಸ್ಟ್ ಇದ್ರೆ, ಯಾಕೋ ಕನ್ನಡದ ಹಾಡು ಕನ್ನಡ ಕಲ್ತ್ಬಿಟ್ಟಿದ್ದಾರೆ. ರೆಡಿ? ಬಜರ್ ಮೇಲೆ ಕೈಲೇ ಸ್ಟಾರ್ಟ್. ಲವ್ವಿಗೆ ಲವ್ವಿಗೆ ಯಾವುದು? ನವಿಲೆ ಹೇಳ್ಬೇಕು. ನವಿಲೆ ಪಂಚರಂಗಿ ನವಿಲೆ ನನ್ನೆದೆಯ ದಾಟಿದ. ಇದು ಸರಿಯಾದ ಉತ್ತರ ಅಲ್ಲ, ಇದು ತಪ್ಪಾದ ಉತ್ತರ. ಇವ್ರು ಹೇಳ್ದಾಗಲೇ ನನಗೆ ಗೊತ್ತಾಯ್ತು ಸರಿಯಾದ ಉತ್ತರ ಅಲ್ಲ ಅಂತ. ಅಲ್ಲ, ಕೈ ಕೊಟ್ಲು. ಪದಕ ಅಂತ ಹೇಳಿದ್ರಿ, ಮ್ಯಾನೇಜ್ ಮಾಡಿದ್ವಿ ಅಷ್ಟೇ. ಕೆಲವು ಸರಿ ಕೆಲವು ಸಾಂಗ್ ಅಲ್ಲಿ ಮೊದಲನೇ ಸ್ವರಗಳು ಕೆಲವು ಸರಿ ಒಂದೇ ತರ ಶುರುವಾಗುತ್ತೆ, ಇನ್ ಬೇರೆ ತರ ಹೊಡ್ಕೊಂಡ್ಬಿಡುತ್ತೆ. ಓಕೆ, ಈಗ ನಿಮ್ಮ ಸರ್ ಯಾವ ಹಾಡು? ಅವ್ರು ಹಾಡಕ್ಕೆ ಬಿಡ್ಲಿಲ್ಲ, ಇವರು ಬರ್ಸಿರೋದು. ಇನ್ನೊಂದ್ಸತಿ ಹಾಡಿಸ್ಬೋದಾ? ಇನ್ನೊಂದ್ಸರಿ ಹಾಡ್ಬೋದಾ? ಓಕೆ. ಹಿ ಬಾಯಕ ಸಖಿ ಓ ಯೇ, ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಪ್ರೀತಿಗಿಂತ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಇದು ಸರಿಯಾದ ಉತ್ತರ.
ಕೂರಕ್ಕು ಕ್ರಳ್ಳಿಕೆರೆ ತೇಲಕ್ಕ ರಂಜಿಕೆರೆ ಕೂರಕ್ಕು ಕ್ರಳ್ಳಿಕೆರೆ ತೇಲಕ್ಕ ರಂಜಿಕೆರೆ ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ ಕನ್ನಂಬಾಡಿ ಕಟ್ಟೆ ಇದೆ ಲವ್ವಿಗೆ ಈ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಬೇಟೆ ಸತೀಶ ಇವಳು ಡಾನ್ಸ್ ನೋಡಿದ್ಯಾ ಫುಲ್ ಎಲ್ಲ ಬಟ್ಟೆ ಎಲ್ಲ ಒಣಗಿಸಿ ಇಲ್ಲಿ ಒಣಗಿಸಿ ಬಟ್ಟೆನ ಒಗೆದು ಹಿಂಡಿ ಎಲ್ಲ ಮಾಡಿ ಮತ್ತಿದ್ ಮಾಡಿ ನೆಲದ ಅಕ್ಕಿ ಹಾಕಿ ಸೂಪರ್ ಡಾನ್ಸ್. ಹೌದು, ಈ ಲವ್ ಸಾಂಗ್ ಗಳೆಲ್ಲ ಮೈಸೂರು ಹುಡುಗರು ಯಾಕೆ ಹೇಳು ಬೇಗ ಹಿಡಿದು ಬಿಡೋದು. ಮೈಸೂರಲ್ಲಿ ಲವ್ ಮಾಡಕ್ ಗಂಗೋತ್ರಿ ಇದೆ, ಕುಕ್ನಳ್ಳಿ ಕೆರೆ ಇದೆ, ಕಾರಂಜಿ ಕೆರೆ ಇದೆ, KRS ಇದೆ. ಆದ್ರೆ ಇನ್ನೊಂಚೂರು ಹಂಗೆ ಹೋದ್ರೆ ಕಬ್ಬನ್ ತೋಟ ಇದೆ, ಕಬ್ಬಿನ ತೋಟ ಇದೆ. ತಲುಪಲ್ಲ ಮೈಸೂರು. ಓಕೆ, ಈಗ ನಾವು 3ನೇ ಹಾಡಿಗೆ ಹೋಗ್ತಾ ಇದ್ದೀವಿ. ವಿದ್ವಾಂಸರೇ, ನಮ್ಮಂಗೆ ತಲ್ಕೆಟ್ಟು ಅಂತ ಮರ್ಷನ್ ಜನ ಬ್ರಹ್ಮನ್ಗೆ ತಲ್ಕೆಟ್ಟು ಮಾಡ್ದ ಮನ್ಸನ್ ಜನ್ಮಾನ. ಇದು ಸರಿಯಾದ ಉತ್ತರ. ಬ್ರಹ್ಮನ್ಗೆ ತಲ್ಕೆಟ್ಟು ಮಾಡ್ದ ಮನ್ಸನ್ ಜನ್ಮನ್ನ ಬುರುಡೆಲಿ ಮೆದುಳಿಟ್ಟು ಕೊಟ್ನು 108 ಅಡಿಯನ್ನ. ಹಿಂದೆ ಮೋಸ ಮುಂದೆ ಮೋಸ ಜೀವನ 3 ದಿನ ಬಿಡು ಚಿಂತೆನ ಬಾರೋ ಮಜಾ ಮಾಡೋಣ ಕುಣಿದು ಕುಪ್ಪಳಿಸೋಣ. ನಮ್ಮ ಪೂರ್ಣಚಂದ್ರ ಹಾಗೂ ಉದಿತ್ ಅವರ ಟೀಮು 2,500 ರೂಪಾಯಿ ಗೆದ್ದಿದೆ. ಸತೀಶ್ ಅಂಡ್ ಬಪ್ಪಿ ಅವರ ಟೀಮು 5,000 ರೂಪಾಯಿ ಗೆದ್ದಿದೆ. ಓಕೆ, ಇನ್ನೂ ಒಂದು ಚಾನ್ಸ್ ಇದೆ, ಗೆದ್ರೆ ಸಮ ಆಗುತ್ತೆ, ನೋಡಿ ಬಿಡೋಣ. ವಿದ್ವಾಂಸರೇ, ನಮ್ಮ ಈ ಸುಂದರಿಯ ಕರ್ಣಗಳಿಗೆ ಇನ್ನೊಂದು ಕನ್ನಡದ ಕಂಪಿನ ಹಾಡನ್ನು ಕೇಳಿಸಿ. ಮಧ್ಯರಾತ್ರಿಲಿ ಹೈವೇ ರಸ್ತೆಲಿ ಮಳೆಯು ನಿಂತಿದೆ, ಒಟ್ಟಿ ಹೆಣ್ಣು ಬರ್ತಿದೆ. ಮಳೆಯು ನಿಂತಿದೆ, ಒಟ್ಟಿ ಹೆಣ್ಣು ಬರ್ತಿದೆ. ರೆಡಿ, ಬದರ್ ಮೇಲೆ ಕೈ ಇಡ್ಲಿ. ಹಾಲು ದಾರಿಲಿ ಮನೆ ಮಾರಿಲಿ ಹಂಸಲೇಖ ಅವರ ಮಧ್ಯರಾತ್ರಿಲಿ ರೈಲ್ವೆ ರಸ್ತೆಯಲ್ಲಿ ಅದೇ ತಾನೆ, ಅದೇ ಹಾಡಿದವರು. ಒಂಟಿ ಹುಡುಗಿ Correct? ಕೆಲಸ. ಇದು ಸರಿಯಾದ ಉತ್ತರ. ಮಧ್ಯರಾತ್ರಿಲಿ ಹೈವೇ ರಸ್ತೆ ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬರ್ತಿದೆ. ಕಾಲು ದಾರಿಲಿ ನಿಂತ ನೀರಲ್ಲಿ ನದಿಯಿದ್ದರೆ ನೋಡು ಆಸೆ ಬರ್ತಿದೆ, ನದಿಯಿದ್ದರೆ ನೋಡು ಆಸೆ ಬರ್ತಿದೆ. ಸೂಪರ್ ಸೂಪರ್ ಸೂಪರ್. ವಾವ್. ಈಗ ನಮ್ಮ ಮೊದಲನೇ ರೌಂಡ್ ಗಾನ ಭಜಾನದಲ್ಲಿ ಸತೀಶ್ ಅಂಡ್ ಬಪ್ಪಿ ಅವರ ಟೀಮ್ 5,000 ರೂಪಾಯಿ, ಪೂರ್ಣಚಂದ್ರ ಹಾಗೂ ಉದಿತ್ ಅವರ ಟೀಮ್ 5,000 ರೂಪಾಯಿ ಗೆದ್ದು ಸಮವಾಗಿದ್ದಾರೆ. ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋನ ಮೊದಲನೇ ರೌಂಡ್ ಗಾನ ಭಜಾನ ಮುಗಿಸಿದ್ವಿ. ಆದ್ರೆ 2ನೇ ರೌಂಡ್ ಶುರು ಮಾಡೋಕ್ಕಿಂತ ಮುಂಚೆ ರಾಕೆಟ್ ಅಲ್ಲಿ ಕೂರಕ್ಕೆ ಇನ್ನೂ 2 ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ರಾಕೆಟ್ ಚಿತ್ರದ ನಿರ್ದೇಶಕರಾದಂತ ಶಿವಶಶಿ ಹಾಗೂ ಅದರ ನಾಯಕಿ ಐಶಾನಿ ಶೆಟ್ಟಿ ಅವರು ಬರ್ತಿದ್ದಾರೆ. ಅವರಿಗೆ ಲೆಟ್ಸ್ ವೆಲ್ಕಮ್ ಟು ಅವರ್ ಶೋ, ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ. ಶಿವಶಶಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಏನನ್ನತ್ತೆ ನಿಮ್ಮ ರಾಕೆಟ್? ರಾಕೆಟ್ ತುಂಬಾ ಸ್ಪೀಡ್ ಆಗಿ ಓಡ್ತಾ ಇದೆ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿವರೆಗೂ ಶೂಟಿಂಗ್ ಮಾಡ್ತಾ ಇದೀವಿ. ಸೊ ಒಂದು ಹಾರ್ಡ್ ಬಾಕಿ ಇದಾವೆ. ಸೊ ಅದು ಸ್ಪೀಡ್ ಆಗಿ ನಡೀತಾ ಇದೆ ಈಗ. ಹೌದಾ? ನೀನಾಸಂ ರಾಕೆಟ್ ಅಂದ್ರೆ ಸತೀಶ್ ರಾಕೆಟ್ ಅವ್ರಿಗೆ ಏನಂತ ಹೇಳ್ತೀರಿ? ಸೂಪರ್ ಪ್ರೊಡ್ಯೂಸರ್. ಓಕೆ, ಆಕ್ಚುಲಿ ನಾನು ಅವ್ರ ಕಡೆ ಸ್ಕ್ರಿಪ್ಟ್ ತಗೊಂಡೋದಾಗ ಅಂದ್ರೆ ಆಸ್ ಅ ಫಸ್ಟ್ ಡೈರೆಕ್ಟರ್ ಹೇಗೆ ಹೋಗ್ತಾರೆ, ಸ್ವಲ್ಪ ಕಡಿಮೆ ಬಜೆಟ್ ಅದು ಇದು ಅಂತ ಹೋಗ್ತಾರೆ. ಬಟ್ ಈಗ ಅದು ತುಂಬಾನೇ ಆಗ್ಬಿಟ್ಟಿದೆ ಬಜೆಟ್. ಹೌದು, ತುಂಬಾ ರಿಚ್ ಆಗಿ ಬಂದಿದೆ. ಓಕೆ, ನಮ್ಮ ಈ ಶೋಗೆ ನೀನು 2ನೇ ಸರಿಗೆ ಬರ್ತಾ ಇದೆ, ನಿನಗೇನು ಅನಿಸ್ತಾ ಇದೆ? ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಲೂಸಿಯಾ ನೋಡಿದ ತಕ್ಷಣ ನನಗೆ ಇವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಸಿಗುತ್ತಾ ಅಂತ ಅನ್ಕೋತಾ ಇದೆ. ಸೊ ಯಾ, ಮತ್ತು ಸೆಕೆಂಡ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಐ ವಾಂಟ್ ಟು ಸೇ ಥ್ಯಾಂಕ್ ಯು. ಯಾಕಂದರೆ ಅವರು ಈ ಸಿನಿಮಾಗೆ ನನಗೆ ಹಾಡೋಕ್ಕೆ ಚಾನ್ಸ್ ಕೊಟ್ಟರು. ಸೊ ಈ ಸಿನಿಮಾದಲ್ಲಿ ಪುನೀತ್ ಸರ್ ಜೊತೆ ಹಾಡಿದ್ದೀನಿ ನಾನು. ಯಾವ ಹಾಡು? ತಣ್ಣಗೆ ಇದ್ವಿ ನಾವು ಅಂತ. ಈಗ ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿಯ 2ನೇ ರೌಂಡ್ ನೆರಳಿನ ಆಟ. ನನಗೇನನ್ಸತ್ತೆ,
ಹೀರೋಯಿನ್ ಬಂದಿರೋದ್ರಿಂದ ಈ ರಾಕೆಟ್ ಅಲ್ಲಿ ಒಂದು ಕಲರ್ಫುಲ್ ಬೆಳಕು ಕಾಣಿಸ್ತಾ ಇದೆ. ಹಾಗಾಗಿ ಈ ಕಡೆಯಿಂದನೇ ಶುರು ಮಾಡೋಣ. ನೀವು 3 ಜನರಲ್ಲಿ ಯಾರು ನೆರಳಾಗ್ತೀರಾ, ಯಾರು ದನಿ ಆಗ್ತೀರಾ? ಬಪ್ಪಿ ಅವರು ನೆರಳಾಗ್ತಾರೆ. ನೀವು ನೆರಳಾಗ್ತೀರಾ? ಯಾವ ಹಾಡು ಅನ್ನೋದ ಮೈಮಲ್ ಮಾಡಬೇಕು, ಅಲ್ಲಿರೋ ಪ್ರಾಪರ್ಟಿಯಿಂದ ತೋರಿಸ್ಬೇಕು. ಓಕೆ, ಆಲ್ ದ ಬೆಸ್ಟ್. ಈಗ ನೆರಳಾಗಿದ್ದಾರೆ ನಮ್ಮ ಬಪ್ಪಿ ಅವರು, ಈಗ ದನಿ ಆಗಲಿದ್ದಾರೆ ನಮ್ಮ ಸತೀಶ್ ಅವರು. ಲೆಟ್ಸ್ ಸ್ಟಾರ್ಟ್. ಒಂದು ಶಿವ, ಚಾಮುಂಡಿ, ಚಾಮುಂಡಿ, ಕಣ್ಣು, ಕಣ್ಣು, ಚಾಮುಂಡಿ, ಕಣ್ಣು, ಕುದುರೆ, ಗೂಳಿ, ಚಾಮುಂಡಿ, ಕಣ್ಣು, ಗೂಳಿ. ಸೂಪರ್ ಆಗಿದೆ. ತುಂಬಾ ಈಸಿಯಾಗಿ ತೋರಿಸ್ತಾ ಇದ್ದಾರೆ ಸತೀಶ್. ಹೀರೋ ಯಾರು? ಉಪೇಂದ್ರ. ಓಕೆ, ಉಪೇಂದ್ರ ಹೀರೋ. ಮಾರಿಕಣ್ಣು ಹೋರಿಮ್ಯಾ. ಇದು ಸರಿಯಾದ ಉತ್ತರ. ಮಾರಿಕಣ್ಣು ಹೋರಿಮ್ಯಾಗೆ, ಕಡ್ಗಣ್ ಕಣ್ಣು ತೂರಿಮ್ಯಾಗೆ, ಮಾರಿಕಣ್ಣು ಹೋರಿಮ್ಯಾಗೆ, ಕಡ್ಗಣ್ ಕಣ್ಣು ತೂರಿಮ್ಯಾಗೆ, ಅವನ ಕಣ್ಣು ಆ ಕಣ್ಣಾಗೆ, ಇವನ ಕಣ್ಣು ಅವಳ ಮ್ಯಾಗೆ, ಊರ ಕಣ್ಣು ಇವಳ ಮ್ಯಾಗೆ. ಸೂಪರ್. ನೀವು ಕಂಡಿಡಿದಿದ್ದೀರಾ, ಕರೆಕ್ಟ್ ಆಗಿ ಹೇಳಿದಿರಾ. ನಿಮಗೆ ಸಿಗತ್ತೆ ಈ ಹಾಡಿನಿಂದ 5,000 ರೂಪಾಯಿಗಳು. ಈಗ ಇನ್ನೂ ಒಂದು ಹಾಡನ್ನ ತೋರಿಸೋದಕ್ಕೆ ಅವಕಾಶ ಇದೆ. ನೀವೇನಾದ್ರು ಬೇರೆಯವರಿಗೆ ಕೊಟ್ರೆ ನಮ್ಮ ಐಶು ಕೂಡ ತೋರಿಸಬಹುದು. ಓಕೆ, ಸೋಲೋ ಖಚಿತವಾದ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಹೂವು, ಹೂಬಾಣ, ಹೂವು ಚೆಲುವೆಲ್ಲ ನಂದಾಯ್ತು. ಅಲ್ಲ, ಒಂದು ಹೂಬಾಣ 3. ಅಲ್ಲ, ಅದು ಒಂದು ಹೂಬಾಣ 30 ಮಾರ್ಕಿನ ಬೀಡಿಗಳು. ಫಸ್ಟ್ ಒನ್ ಹೂ, ಓಕೆನಾ? ಓಕೆ, ಹೂವು. ನೆಕ್ಸ್ಟ್ ಒನ್ ಬಾಣ, 2ನೇದು ಬಾಣ, 3ನೇದು ಹೂ ಬಾಣ. ಯಾವ್ದಪ್ಪ ಇದೆ? ಹೂ ಬಾಣ ಆದ್ಮೇಲೆ ಹೂ ಬಾಣ ಕಾಣ್ತಾ ಇಲ್ಲ. ಹೂ ಬಾಣ ಏನು ಕಾಣ್ತಾ ಇಲ್ಲ. ಹೂ ಬಾಣ ಏನು ಕಾಣ್ತಾ ಇಲ್ಲ. ನೆಕ್ಸ್ಟ್. ಓಕೆ, 10, 7, 6, 5, 4, 3, 2, 1. ಓಕೆ, ಐಶು ಬಾಯಿಲೆ ಇಲ್ಲಿ ಮಾಡಿ ತೋರ್ಸಮ್ಮ. ಹೂವು, ಬಾಣ. ನಮ್ ತಾಯಣ್ಣ ಅರ್ಥ ಆಗ್ತಾ ಇಲ್ಲ. ಓಕೆ, ನಿಮ್ಗೆ ಅರ್ಥ ಆಗಲಿಲ್ಲ, ಅದನ್ನ ಅರ್ಥ ಮಾಡಿಸ್ತಾರೆ ನಮ್ಮ ಶಬೀರ್ ಬಾಯ್. ಲೆಟ್ಸ್ ಮ್ಯೂಸಿಕ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಶೀತಲವಾದಂತೆ ನೀನೆ ನೀನು, ನೂತನರಾದಂತೆ ನಾನೇ ನಾನು, ನೀ ಬಂದ ಮೇಲೆ ಬಾಕಿ ಮಾತೇನು. ಅಲ್ಲ, ಒಂದೇ ಅಂದ್ರೆ ಈ ಹಾಡಾದ್ಮೇಲೆ ಇವ್ರನ್ನ ಕಳಿಸಿ ನಾವು ದೊಡ್ಡ ತಪ್ಪು ಮಾಡಿದ್ವಿ ಅಂತ ಅನ್ಸ್ತು. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹೂವು ಬಾಣ ಓಕೆ, ಯಾರಿಗೂ ಹೆಂಗ್ ಗೊತ್ತಾಗುತ್ತೆ? ಆಮೇಲೆ ಹೇಳ್ತಾ ಇದಾರೆ ಹೀರೋ ಯಾರು ಅಂದ್ರೆ ಹಿಂಗ ಅಂತ ಇದಾರೆ. ಯಾರೋ ಹೀರೋ ಚೇತನ್, ಮೈನಾ ಹೀರೋ ಅಂತೆ, ಮೈನಾ ಹಿಂಗಂತೆ. ಹೆಂಗ್ ಕಂಡಿಡಿಯೋ ನಾವು ಅಂತ. ಎನಿವೆ, ಒಟ್ಟು ಒಳ್ಳೆ ಹಾಡು, ನನ್ನ ಫೇವರೇಟ್ ಸಾಂಗ್ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೀವು ಒಂದು ಹಾಡನ್ನು ಕರೆಕ್ಟ್ ಆಗಿ ಹೇಳಿ 5,000 ರೂಪಾಯಿ ಗಳಿಸಿದ್ರಿ. ಒಟ್ಟು ನಿಮ್ಮ ಮೊತ್ತ 10,000 ರೂಪಾಯಿಗಳು. ಓಕೆ, ಚಪ್ಪಾಳೆ. ಈಗ ಅವಕಾಶ ಪೂರ್ಣಚಂದ್ರ ಹಾಗೂ ಶಿವ ಶಶಿ ಉದಿತ್, 3 ಜನರಲ್ಲಿ ಯಾರು ನೆರಳಾಗ್ತೀರಿ, ಯಾರು ದನಿ ಆಗ್ತೀರಿ? ನೀನು ನೆರಳಾಗ್ತೀಯಾ? ಓಕೆ, ಬಟ್ ಅಲ್ಲೋಗಿ ಹಾಡಬಾರ್ದಪ್ಪ. ನಿನಗೆ ದನಿ ಇವರಿಗೆ.
ಈಗ ದನಿ ಆಗಲಿಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ರೆಡಿ. ಉದಿತ್ ಅವರ ನೆರಳಿನ ಆಟವನ್ನು ಶುರು ಮಾಡ್ತಾರೆ. ಇವ್ರದ್ದು ನೆರಳಾಟನ ನೆರಳಿನ ಆಟನ ನೋಡೋಣ. ಪೂರ್ಣಚಂದ್ರ ಕಂಡುಹಿಡಿಬೇಕು. ನಿಮ್ಮ ಮೊದಲ ಹಾಡು ಯಾವುದು? ಓಕೆ 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 ಆಗ್ಲಿ ಗೊತ್ತಾಗುತ್ತೆ ಈಗ. ರಾಜ್ಕುಮಾರ್ ಹಾಡು, ಹಳೆ ಹಾಡು. ಆ ಲಿರಿಕ್ ನ ಎಕ್ಸ್ಪ್ಲೇನ್ ಮಾಡಿ ತೋರ್ಸು. ಓಹೋ, ಬಹಳ ಈಸಿ ಆಗಿದೆ. ನಮಗೆ ಹೂವಿನ ಬಾಣ ಕೊಟ್ಬಿಟ್ಟು ಅವ್ರಿಗೆ ಆರಾಮಾಗಿ ಮಕ್ಕಳ ಕೊಟ್ಬಿಟ್ಟಿದ್ದಾರೆ. ಯಾರು ಮಾತಾಡ್ಬೇಡಿ, ಜೋರಾಗೆ ಸೈಲೆಂಟ್ ಆಗಿ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋರು ಪ್ಲೀಸ್. ನಿಮ್ಗೆಲ್ಲ ಗೊತ್ತಿದೆ ಅಂತ ಗೊತ್ತು, ಯಾಕಂದ್ರೆ ನಾವು ಗೆಲ್ಬೇಕಿಲ್ಲಿ. ಪದಗಳು ಎಕ್ಸ್ಪ್ಲೇನ್ ಮಾಡಕ್ರೆ ಒಂದೆರಡು ಪದ. ಯಾರೇ ಕೂಗಾಡಲಿ, ಊರೇ ಓಡಾಡಲಿ. ಮೊದಲನೇ ಹಾಡನ್ನ ಕರೆಕ್ಟ್ ಆಗಿ ಕಂಡಿಡಿದು 5,000 ರೂಪಾಯಿ ಗೆದ್ದಿದ್ದೀರಾ. ಈಗ ಎರಡನೇ ಹಾಡನ್ನು ನೀವೇ ಮಾಡ್ತೋರ್ತೀರಾ ಅಥವಾ ನಿಮ್ಮಿಬ್ರಲ್ಲಿ ಯಾರು ನೀವು ಹೋಗ್ತೀರಾ? ಡೈರೆಕ್ಟರ್ ಹೋಗ್ತಾ ಇದ್ದಾರೆ. ಓಕೆ, ಈಗ ನೋಡೋಣ ಇವರಿಬ್ರು ಮಧ್ಯೆ ಯಾವ ತರ ಟೆಲಿಪತಿ ಓಡಾಡುತ್ತೆ ಅನ್ನೋದು. ಓಕೆ, ಡೈರೆಕ್ಟ್ರೇ ರೆಡಿನಾ? ಓಕೆ, ಈಗ ನಿಮ್ಗೆ ಯಾವ ಹಾಡು ಅನ್ನೋದನ್ನ ದಯವಿಟ್ಟು ತೋರಿಸಿ ಡೈರೆಕ್ಟ್ರೇ. ಕುಡಿಯೋದು ಎರಡನೇ ಪದ. ಬನ್ನಿ ಹಂಗೆ ಬನ್ನಿ ಡೈರೆಕ್ಟ್ರೇ. ಹಾಡು ನೋಡಿ. ಹೊಸದ ಹಾಡು, ಹಳೇದ? ಹೊಸದು ಎರಡನೇ ಪದ. ಬನ್ನಿ ಹಂಗೆ ಬನ್ನಿ. ತೋರಿಸ್ಬಿಟ್ಟು ಕನ್ಫ್ಯೂಸ್ ಮಾಡುತ್ತೆ, ಎದುರಿಸ್ತಾರ. ಸಮಯ ಮೀರ್ತಾ ಇದೆ. ಮುಂದೆ ಅವಕಾಶ ಕೊಡಿ ಪ್ಲೀಸ್. ಅದೇನೆ ನಾನು ಹೇಳಿದ್ನಲ್ಲ, ಅದೇ ಪೂರ್ಣ. ನಾನು ಹೇಳ ನನ್ಗೆ ಚೆನ್ನಾಗಿ ಗೊತ್ತು. 10 9 ಓಕೆ, ಫಸ್ಟ್ ಇಂದ ಒಂದ್ಸರಿ ತೋರಿಸ್ಬಿಡಿ. 5 4 3 2 1. ಒಂದ್ ನಿಮಿಷ, ನಮಗೊಂದು ಅವಕಾಶ ಕೊಡಿ, ಹೇಳ್ತೀವಿ ಪ್ಲೀಸ್. ಇಲ್ಲಿ ಮಾಡಿ ತೋರಿಸಿ ಗುರುಗಳೇ. ಡೈರೆಕ್ಟರ್ ನೀವ್ ಹೇಳ್ಬಿಡಿ, ನಾನು ಹೇಳ್ತೀನಿ, ನೀವು ಮಾಡಿ. ಅದೇನು ಹಂಗೆ ಮಾಡಿ. ನೀರಿಗೆ ಬಾರೆ ಚೆನ್ನೆ ನನ್ಗೆ ಉಟ್ಕೊಂಡು. ಓಕೆ, ಈಗ ನೀವು ಸರಿಯಾಗಿ ಹಾಡಂತೂ ತೋರಿಸ್ಲಿಲ್ಲ, ಆದ್ರೆ ನಮ್ಮವ್ರು ಹಾಡ್ಬಿಟ್ಟು ಕೇಳಿಸ್ತಾರೆ. ಶಬೀರ್ ಬಾಯ್, ಮ್ಯೂಸಿಕ್. ನೀರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು, ನೀರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು, ನಾನೋಡಕ್ ಬರ್ತೀನಿ ನಿನ್ನ, ನಾನೋಡಕ್ ಬರ್ತೀನಿ ನಿನ್ನ ಹಸಬ ಹೊಡ್ಕೊಂಡು. ಓಕೆ, ಈಗ ಪೂರ್ಣಚಂದ್ರ ತೇಜಸ್ವಿ ಹಾಗೂ ರಾಕೆಟ್ ಚಿತ್ರದ ನಿರ್ದೇಶಕರು ಹಾಗೂ ನಮ್ಮ ಉದಿತ್ ಈ ಟೀಮು 10,000 ರೂಪಾಯಿಗಳನ್ನು ಗೆದ್ದಿದೆ. ಅದೇ ತರ ಸತೀಶ್, ಐಶಾನಿ ಹಾಗೂ ಬಪ್ಪಿ ಇವರ ಟೀಮು 10,000 ರೂಪಾಯಿ ಗೆದ್ದಿದೆ. ಓಕೆ, ನಾವು ಹೋಗ್ತಾ ಇದ್ದೇವೆ ಮುಂದಿನ ಆಟ ಲಿರಿಕ್ ಹಿರಿಕ್. ನಾವು ಒಂದು ಮ್ಯೂಸಿಕ್ ಅನ್ನ ಅಲ್ಲಿ ಪ್ಲೇ ಮಾಡ್ತೀವಿ. ಅದು ಏನೇನೇನೋ ಇರುತ್ತೆ, ಅದು ಮಿಸಳು ಬಾಜಿ ಇದ್ದಂಗೆ. ಒಂದೊಂದು ರಿದಮ್ಗೆ ಒಂದೊಂದು ಭಾವಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ನೀವು ಮಾಡಿ ತೋರಿಸ್ಬೇಕು. ಐಶು ಅಂಡ್ ಸತೀಶ್ ಬನ್ನಿ ಇಲ್ಲಿ. ಅಯ್ಯಪ್ಪ, ಇದ್ಯಾಕೋ ಹೊಸದ ಇದು? ಇದ್ರಲ್ಲಿ ಇದೆಯಾ ಇದು? ಹೌದು, ನಮ್ಮ ರಾಕೆಟ್ ಹೀರೋ ಸತೀಶ್ ಹಾಗೂ ನಾಯಕಿ ಐಶು ಅವರು ಈಗ ನಮ್ಮ ಮಿಸಳು ಬಾಜಿ ಮ್ಯೂಸಿಕ್ ಡಾನ್ಸ್ ಮಾಡ್ತಾರೆ. ಯಾವ್ದಾರು ಬೇರೆದಾಗ್ಬಿಡ್ತಾರೆ. ಹೇಳಪ್ಪ ಸೀನಿಯರ್, ಅರೆ ಜೂನಿಯರ್, ಹೇಳಪ್ಪ ಸೀನಿಯರ್. ಟೂ ಬಿಟ್ಟೆ ನಿನ್ನ ಜೊತೆ ಯಾರಿಗೆ ಕೊಡೋಣ? ಅಪ್ಪನ್ ಮಾತು ಕೇಳಬೇಕು. ಮಪ್ಪನ್ ಮಾತು. ಮಲ್ಲಿಗೆ ಹೂವಿನ ಮಾಲೆ ನಿನಗೆಂದೇ ಬರೆದ ಪ್ರೇಮದ ಹೋಲೆ, ಅದ ಹೋದರು ನರಿಯಲು ಏನಿನ ಒಡೆ.
me or hate me, kiss me or kill me. Oh darling, please come to me. ಸೂಪರ್ 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 ಸೂಪರ್. ನೀನ್ ಹಾಡ್ಬೇಕಾಗಿರೋದಲ್ಲ, ನಾನು ಹಾಡ್ತಾ ಇದ್ದೆ. ಹಾಡುಗಳಿಗೆ ಫಸ್ಟ್ ಟೈಮ್ ಮೈ ಮಾಡಿದ್ ನೋಡಿದ್ ಇದೇ ಫಸ್ಟ್ ಟೈಮ್. ಎಸ್ಪೆಷಲಿ ಐಶು ಯಾವ ಹಾಡಿದ್ದು? ನಾನು ಇದು ಹಾಡೇ ಕೇಳಿಲ್ವಲ್ಲ. ಇಲ್ಲ ಒಂದ್ ನಿಮಿಷ, ಎಲ್ಲ ಆಗ್ಬಿಟ್ರೆ ಅದ್ ಯಾವ್ದೋ ಒಂದ್ 20 ಅಂದ್ರೆ ಬಿಡರು ನಿನ್ನ ಪಾದ ಅವಳ ಪಾದ ನೋಡ್ಕೊತಾ ಇದ್ದಾಳೆ. ಆಕ್ಚುಲಿ ಸತ್ಯ ಏನಂದ್ರೆ ಅವಳು ಬಹುಶಃ ಈ ಹಾಡುಗಳೆಲ್ಲ ಕೇಳೇ ಇಲ್ಲ ಅನ್ಸುತ್ತೆ. ಓಕೆ, ನಿಮಗೆ ಇನ್ನೂ ಹೆಚ್ಚಿನ ಒಂದು ಮಜಾ ಕೊಡ್ಲಿಕ್ಕೆ ನಮ್ಮ ಆಟ ಶುರುವಾಗ್ತಿದೆ. ನಮ್ಮ ಮುಂದಿನ ಆಟದ ಹೆಸರು ಲಿರಿಕ್ ಕಿರಿಕ್. ಓಕೆ, ಈಗ ನಿಮ್ಮ ಇಬ್ಬರಲ್ಲಿ ಇಬ್ಬರು 10,000 ರೂಪಾಯಿ ಸಮಸಮವಾಗಿ ಹಂಚಿಕೊಂಡಿರೋದ್ರಿಂದ ಈ ಸರಿ ನಾನು ಬೇರೆ ತರ ಯೋಚನೆ ಮಾಡ್ತೇನೆ. ಹಸ್ಗುಲ್ಲಂ ಬಸಗದ್ದ ಬಸಗಿಲ್ಲ ಅದಕ್ಕೆ ಗುದಮಂ. ಈಗ ನಿಮ್ಮಿಬ್ಬರಲ್ಲಿ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಬಂದಿದೆ. ನಮ್ಮ ಸಗ್ದಲ್ಲೇ ಸಿಗದಿಲ್ಲ ಪಕ್ಕದಲ್ಲ ಅವ್ರು ಹೇಳಿದ್ದಾರೆ. ಹಾಗಿಂದ ಈಗ ಮ್ಯೂಸಿಕ್ ಡೈರೆಕ್ಟರ್, ಲಿರಿಕ್ ರೈಟರ್ ಎಲ್ಲರೂ ಈ ಕಡೆ ಇರೋದ್ರಿಂದ ಫಸ್ಟ್ ನಿಮ್ಮಿಂದನೇ ಸ್ಟಾರ್ಟ್ ಆಗ್ಲಿ ಅಂತ. ಓಕೆ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಓಕೆ, ತಾರೆಯರು, ನಟರು, ಕರಾಟೆ ಕಿಂಗ್ ಶಂಕರ್ನಾಗ್ ಅವರಿದ್ದಾರೆ, ಮಿನುಗುತ್ತಾರೆ ಕಲ್ಪನಾ ಇದ್ದಾರೆ, ಗಂಡು ಬೀರಿ ಪಾತ್ರದಲ್ಲೇ ಹೆಸರಾದಂತ ಮಂಜುಳಾ ಇದೆ. ಯಾರನ್ನ ಆರಿಸ್ಕೋತೀರಿ? ಶಂಕರ್ನಾಗ್. ಹೌದಾ? ಯಾಕೆ ಮಂಜುಳಾ ಬೇಡ, ಹೆದರಿಕೆ ಆಗ್ತಿದ್ಯಾ? ಓಕೆ, ಲಾಕ್ ಮಾಡಿ ಶಂಕರ್ನಾಗ್ ಅವರನ್ನ. ಶಂಕರ್ನಾಗ್ ಅವರ 2 ಹಾಡುಗಳು ನಲಿವಾ ಗುಲಾಬಿ ಹೂವೆ ಆಟೋ ರಾಜ 1980, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಗೀತಾ ಸಿನಿಮಾದು 1981. ಈ 2 ಹಾಡುಗಳಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ? ಸಂತೋಷಕ್ಕೆ. ಸಂತೋಷಕ್ಕೆ. ಓಕೆ, ಈ ಹಾಡನ್ನು ಯಾರು ಹಾಡ್ತೀರಿ ನಿಮ್ಮಲ್ಲಿ? ಉದಿತ್. ಉದಿತ್. ಓಕೆ, ಉದಿತ್ ಬಾಪ ಇಲ್ಲಿ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ, ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಲತೆಯ ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ, ಲತೆಯ ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ, ಬಾಲತಾರಿ ಕೇಳುವಂತೆ, ನಾಲ್ಕು ಆಪ್ಷನ್. ಲಾಸ್ಟ್ ಏನ್ ಹೇಳಿದ್ದು? 4 ಆಪ್ಷನ್ಸ್ ಕೊಟ್ಟಿ ಬಿಟ್ರೆ ನಾನು ಲಿರಿಕ್ಸ್ ನ ಹೇಳ್ಬಿಡ್ತೀನಿ. ಕೊಡ್ತೀರಾ ಇವಾಗ ನೀವು? ಕೊಡ್ತೀವಿ ನಾವು, ಕೊಟ್ರಿ ನೀವು. ಈಗ ಶುರುವಾಗ್ತಿದೆ ನಿಮ್ಮ 45 ಸೆಕೆಂಡ್ಗಳು. ನಿಮ್ಮ ಸಮಯ ಪ್ರಾರಂಭವಾಗಿದೆ. ಎ, ಗಾನ ಗಂಗೆ ಹರಿಯುವಂತೆ. ಬಿ, ನಾದ ಗಂಗೆ ಸುರಿಯುವಂತೆ. ಗಾನ ಗಂಗೆ ಹರಿಯುವಂತೆ ಸರಿ ಇದೆಯಾ? ಎ, ನಿಮ್ಮ ಸಮಯ ಹೋಗ್ತಾ ಇದೆ. ಆಪ್ಷನ್ ಎ, ಗಾನ ಗಂಗೆ ಹರಿಯುವಂತೆ. ಆಪ್ಷನ್ ಎ. ಆಪ್ಷನ್ ಎ ಏನಾ? ಇನ್ನೊಂದ್ಸರಿ ಯೋಚನೆ ಮಾಡು, ಅಕ್ಕಪಕ್ಕದಲ್ಲಿದೆ ನಿಮ್ಮ ಸಮಯ. ಏನಾ? ಚೀನಾ ಏನಾ? ಎ, ಗಾನ ಗಂಗೆ ಹರಿಯುವಂತೆ.
ಅಲ್ಲಿ ಪನ್ ಇದೆ, ಗಾನ ಗಂಗೆ, ಮೋಸ್ಟ್ ಪ್ರಾಬಬ್ಲಿ ಅದೇ ಅನ್ಸುತ್ತೆ ನನಗೆ. ಆಪ್ಷನ್ ಎ. ದಯವಿಟ್ಟು ಏನ ಲಾಕ್ ಮಾಡಿ. ವಿದ್ವಾಂಸರೇ, ಯಾವುದು ತಪ್ಪು ಯಾವುದು ಸರಿ ದಯವಿಟ್ಟು ತೋರಿಸಿ. ಸರಿ ತಪ್ಪು 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 ಸರಿ. ಇದು ಸರಿಯಾದ ಉತ್ತರ ಅಲ್ಲ, ಇದು ತಪ್ಪಾದ ಉತ್ತರ. ನೀನು ಹೇಳಿದ್ದು ತಪ್ಪು ಉತ್ತರ, ನೀನು ಹೇಳಿದ್ದು ತಪ್ಪು ಉತ್ತರ. ಸರಿಯಾದ್ದು ಸಿ ಕಣಪ್ಪ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಲತೆಯ ಮೊಗ್ಗು ಅರಳುವಂತೆ, ತುಂಬಿಯನ್ನು ಕರೆಯುವಂತೆ, ಬಾಣದಾರಿ ಕೇಳುವಂತೆ, ನಾರಗಂಗೆ ಹರಿಯುವಂತೆ, ಕಲ್ಲು ಕೂಡ ಕರಗುವಂತೆ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಕುಣಿದು ತಾಳಕ್ಕೆ ಕುಣಿದು, ನಲಿದು ರಾಗಕ್ಕೆ ನಲಿದು, ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಒಂದು ಮಾತು ಹೇಳ್ಬೇಕು ಅನಿಸ್ತಿದೆ ಈ ಸಂದರ್ಭದಲ್ಲಿ. ಹಾಡು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಈ ಹಾಡು ಶಂಕರ್ ನಾಗ್ ಅವ್ರದ್ದು. ಅದನ್ನ ಅವ್ರು ತಪ್ಪಾಗಡಿದ್ದು ನಮ್ಗೆ ಇನ್ನೂ ತುಂಬಾ ಸಂತೋಷ ಆಯ್ತು, ಯಾಕಂದ್ರೆ ಅವ್ರು ಸೋತ್ರಲ್ಲ ಅದಕ್ಕೆ. ನೀವು ದುಡ್ಡನ್ನು ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ಸಂತೋಷ ಆಯ್ತು. ಈಗ ನೀವು ಗಳಿಸ್ತೀರಾ ಅನ್ನುವ ಸಂತೋಷದಲ್ಲಿ ನೀವಿದ್ದೀರಾ. ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ ವಿದ್ವಾಂಸರೇ. ಈಗ ಕಲ್ಪನಾ ಇದ್ದಾರೆ, ಮಂಜುಳಾ ಇದ್ದಾರೆ, ಶ್ರೀನಾಥ್ ಇದ್ದಾರೆ, ಪ್ರಣಯರಾಜ್. ಅವ್ರ ಹಾಡುಗಳಂತೂ ತುಂಬಾ ಫೇಮಸ್. ಯಾರನ್ನ ಆಯ್ಕೆ ಮಾಡ್ಕೋತೀರಿ? ಕಲ್ಪನಾ. ಕಲ್ಪನಾ 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 ಮಿನುಗುತ್ತಾರೆ. ಕಲ್ಪನಾ ಅವ್ರನ್ನ ಲಾಕ್ ಮಾಡಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಗೆಜ್ಜೆ ಪೂಜೆ 1970, 14 ವರ್ಷ ವನವಾಸದಿಂದ ಶರಪಂಜರ 1971. ಯಾವ ಹಾಡು? ಗಗನವು ಎಲ್ಲೋ ಭೂಮಿಯಲ್ಲಿ ಲಾಕ್ ಮಾಡಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಗೆಜ್ಜೆ ಪೂಜೆ 1970. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಒಂದು ಅರಿಯೇನ ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಒಂದು ಅರಿಯೇನ ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿಯಿತು. ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿಯಿತು. ಲಾಲಲ 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 ಲಾಲಲ. ಕೊಡ್ಲೇಬೇಕು ಒಂದೊಳ್ಳೆ ಆಪ್ಷನ್. ಲಾಲೆಲ ಲಾಲೆಲ ಲೇಲಲಿ ಲಾಲೆಲ ಫಿಲಿಂದ ಬ್ಯಾಂಕ್ಸು ಏನದು ಲಾಲೆಲ ಲಲಲ ಲಲಲ. ನಿಮ್ಗೆ ಆಪ್ಷನ್ ಬೇಕಾ? ಆಪ್ಷನ್ ಬೇಕು. ಈಗ ಆಪ್ಷನ್ ಅನ್ನ ತೋರಿಸಿ. ಲಲಲ. ಹಾ, ನಿಮ್ಮ ಸಮಯ ಪ್ರಾರಂಭ ಆಗಿದೆ. ಟೈಮ್ ಓಡ್ತಾ ಇದೆ. ಏನಾ ಬೀನಾ ಸೀನಾ ಡೀನಾ? ಬಿ. ಬಿ ಲಾಕ್ ಮಾಡಿಸ್ಕೋದ. ಕಂಗಳು ಒಲವಿನ ಗೀತೆಯ ಬರೆಯಿತು. ಅದಲ್ಲ ಅಂದ್ರೆ ಲಿರಿಕ್ ಬರೆದಿರೋ ತಪ್ಪು ಅಂತ ಲಾಕ್ ಮಾಡಿಸಿ ಹೇಳ್ತೀನಿ. ಬೀನಾ ಟೀನಾ ಸೀನಾ ಬರೆಯಿತು. ಬಿ 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 ಲಾಕ್ ಮಾಡಿ. ಬಿ. ಓಕೆ. ಒಲವಿನ ಒಲವಿನ ಗೀತೆಯ ಬರೆಯಿತು. ಒಲವಿನ ಓಲೆ ಅಂತ ಪುನಃ ಬರೆಯಕ್ಕಾಗುತ್ತಾ? ಗೀತೆ ಅಂತ ಆಗ್ಬೇಕದು. ಓ ಎರಡಾಗುತ್ತೆ. ಪ್ರಾಸೆಸ್ ಸರಿ ಇರಲ್ಲ ಅದು. ಬೀನ ಲಾಕ್ ಮಾಡಾಯ್ತು. ಈಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೋಡೋಣ. ವಿದ್ವಾಂಸರೇ ತೋರಿಸಿ. ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ. ಇದು ಸರಿಯಾದ ಉತ್ತರ ಅಲ್ಲ, ಇದು ತಪ್ಪಾದ ಉತ್ತರ. ಸಮ ಸಮ ಸಮ. ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿಯಿತು. ನೂತನ ಜಗದ ಬಾಗಿಲು ತೆರೆಯಿತು, ಮನವನು ಕವಿದ ತೆರೆಯು ಸರಿಯಿತು. ಕಂಗಳು ಒಲವಿನ ಕಥೆಯ ಬರೆಯಿತು, ಸರಿ ಕುಣಿ ಕುಣಿದಾಡಿತು. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಒಂದು ಅರಿಯೇನ. ಸೂಪರ್.
ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು 3 ರೌಂಡ್ಗಳನ್ನು ಮುಕ್ತಾಯ ಮಾಡಿದ್ವಿ. ನೀವು 10,000 ರೂಪಾಯಿ ಗೆದ್ದಿದ್ದೀರಾ, ನೀವು 10,000 ರೂಪಾಯಿ ಗೆದ್ದಿದ್ದೀರಾ. ಇಬ್ರು ಸಮ ಆಗಿದ್ದೀರಿ. ಈಗ ಸಮ ಯಾವುದು, ಸಮ ಅಲ್ಲದೆ ಇರೋದು ಯಾವುದು ಅನ್ನೋದು ಈ ಆಟದಲ್ಲಿ ಗೊತ್ತಾಗತ್ತೆ. ಇದರ ಹೆಸರೇನು ಅಂದ್ರೆ ಹಾಡು ನಿಮ್ಮ ಪಾಡು. ಅಂದ್ರೆ ನಿಮ್ಮ ಪಾಡು ಅಲ್ಲ, ಈ ನಮ್ಮ ಹಾಡು ನಮ್ಮ ಪಾಡು ಅಂತ ಚೆನ್ನಾಗಿ ಹೇಳ್ಬೋದಲ್ವಾ? ಹಾಡು ನಿಮ್ದು ನಾಯಿ ಪಾಡು ಅಂತ. ನಾನು ಇನ್ನೊಂದು ಮಂತ್ರ ಹೇಳ್ಬಿಟ್ಟು ನಿಮ್ಮನ್ನ ಯಾರು ಫಸ್ಟ್ ಹಾಡ್ತಾರೆ ಅಂತ ನೋಡೋಣ. ಈ ಸರಿ ಸತೀಶ್ ಅವ್ರು ಹಾಡ್ಬೇಕು ಫಸ್ಟ್ ಅಂತ ಇದೆ. ಅಂದ್ರೆ ಸತೀಶ್ ಅವ್ರ ಟೀಮು. ನಿಮ್ಮ 3 ಜನರಲ್ಲಿ ಯಾರು ಹಾಡ್ತೀರಿ? ಏಯ್ ಸತೀಶ, ಹೌದು. ಅದಕ್ಕಿಂತ ಮುಂಚೆ ರಾಕೆಟ್ನ ಯಾವ್ದು ರಾಕೆಟ್ ತರದ ಡೈಲಾಗ್ ಏನಾದ್ರು ಹೊಡೆಯಕ್ಕಾಗತ್ತಾ? ಇದೆ, ಹೇಳಿ. ಅಣ್ಣವರ ಸ್ಟೈಲಲ್ಲಿ ಒಂದು ಇದು ಮಾಡಿದೀವಿ, 2 ಲೈನ್ ಮಾಡಿದೀವಿ. ಓಕೆ. ಅಚ್ಚ ಕನ್ನಡವ ಮಾತಾಡುವೆನೆಂದು ಸ್ವಚ್ಛ ಮನಸ್ಸಿನಿಂದ ಶಪಥ ಗೈವೆ. ಕನ್ನಡವನ್ನು ತುಚ್ಛವಾಗಿ ನೋಡುವ ಹುಚ್ಚು ಜನರ ಅಹಂಕಾರವನ್ನು ಕೊಚ್ಚಿ ಕೊಲೆಗೈವೆ. ಬೆಚ್ಚಗೆ ಮಲಗಿದ್ದ ನನ್ನ ಭಾವನೆಗಳನ್ನು ಬಡಿದು ರೊಚ್ಚಿಗೆಬ್ಬಿಸಿ ಸದಾ ಕನ್ನಡ 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 ಎಂದು ಕನ್ನಡವನ್ನು ಹಚ್ಚಿ ಬಿಚ್ಚಿ ಬೆಚ್ಚಿ ನನ್ನೆದೆಗೆ ಹಚ್ಚುವ ಹಾಗೆ ಮಾಡಿ ಸ್ವಚ್ಛಂದವಾಗಿದ್ದ ನನ್ನ ಮನಸ್ಸನ್ನು ಗೆದ್ದೆ ಗೆದ್ದೆ ಗೆದ್ದೆ. ಈಗ ಯಾವ ಹಾಡು ಹಾಡ್ತಾ ಇದೀಯಾ? ರಾಕೆಟ್ ಚಿತ್ರದಿಂದ ರಂಗಿ 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 ಅಂತ ಒಂದು ಹಾಡಿದೆ, ಅದನ್ನೇ ಹಾಡೋಣ ಅಂತ. ಅದು ನೀವೇ ಹಾಡಿರೋದು? ನಾನೇ ಹಾಡಿರೋದು ಅಲ್ವಾ? ಓಕೆ. ಈಗ ಸತೀಶ್ ಅವರೇ ಹಾಡಿರುವಂತ ಹಾಡನ್ನ ಈಗ ಹಾಡ್ತಾರೆ. ಹಾಡ್ತಾ ಅವ್ರ ಪಾಡು ಹೇಗಿರುತ್ತೆ ಅಂತ ನಾವು ನೋಡೋಣ. ರಂಗಿ 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 ಪಕ್ಕ ನೆಂಗೆ ನೆಂಗಿ 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 ರಂಗಿ ತಂಗೆ ರಂಗಿ 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 ಪಕ್ಕ ನೆಂಗೆ ನೆಂಗಿ 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 ರಂಗಿ ತಂಗಿ. ಮಾರುದ್ದ ಊರಿಗೆ ಅಂಕುಡಂಕು ದಾರಿಗೆ ಸುತ್ತಿ ಸುತ್ತಿ ಗಾಳಿಗೆ ಪಾರತಿಮ್ಮೆ. ಯಾವೊಂದ ಊರಲ್ಲಿ ನೀರಿಗಿಂತ ಬೀರಿಗೆ ನೀರಿಗಿಂತ ನೀರಿಗೆ ಕಾಸು ಕಮ್ಮಿ. ನೆಂಗಿ ಸ್ವಲ್ಪ ತಗ್ಗಿ ಬಗ್ಗೆ ನಂಗೆ ಬಂದು ಚಂಗಿ ಬಿಂಗಿ ರಂಗಿ ಸ್ವಲ್ಪ ತಗ್ಗಿ ಬಿಂಗಿ ರಂಗಿ ಫುಲ್ಲು ಡಿಂಗಿ ಡಾಗಿ ಸೊಂಗಿ ಬಿಂಗಿ. ರಂಗಿ 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 ಪಕ್ಕ ನೆಂಗಿ 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 ರಂಗಿ ತಂಗಿ ರಂಗಿ 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 ಪಕ್ಕ ನೆಂಗಿ 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 ರಂಗಿ ತಂಗಿ ರಂಗಿ 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 ಪಕ್ಕ ನೆಂಗಿ 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 ರಂಗಿ ತಂಗಿ ರಂಗಿ 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 ಪಕ್ಕ ನೆಂಗಿ 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 ರಂಗಿ ತಂಗಿ ರಂಗಿ 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 ತಂಗಿ ರಂಗಿ 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 ಪಕ್ಕ ನೆಂಗಿ. ಓಕೆ ಸತೀಶ, ಏನ್ ಅನ್ನಿಸ್ತಪ್ಪ? ಈಗ ಅನ್ನಿಸ್ತಾ ಇದೆ ಕಾಲಿಗೆ. ಅಯ್ಯಪ್ಪ ಅಮ್ಮ, ವೆರಿ ಹಾರ್ಡ್ ಅಲ್ವಾ? ತುಂಬಾ ಕಷ್ಟ. ನಾಯಿ ಪಾಡು ಅಂತ ಅವೆಲ್ಲ ಹೇಳ್ತಾ ಇರ್ತೀನಿ. ನನಗೇನೋ 4 ಲೈನ್ ಹಾಡ್ದಂಗಿತ್ತು, ಅದು ಮುಂದೆ ಹಾಡೇ ಇಲ್ವಾ? ಈಗ ನಿಮ್ ಕಡೆಯಿಂದ ಯಾರು ಹೋಗ್ತಿದ್ದಾರೆ? ನಾನು. ಓಕೆ, ಹಾಗಿದ್ರೆ ಮೇಲೆ ಹತ್ತಬಹುದು. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆಲೆ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ. ನೆನಪೆಂದರೆ ಮಳೆ ಬಿಲ್ಲ ಛಾಯೆ ನನ್ನೆದೆಯ ಬಾಂಧಳದಿಯೋ. ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ನನ್ನೊಳಗೆ ಹರಿದವಳೆ. ಸೂಪರ್. ಓಕೆ ಓಕೆ,
ಏನ್ ಅನಿಸ್ತಪ್ಪ? 100 ಜನ್ಮಕ್ಕೂ ಈ ಆಟ ಬೇಡ ಅನ್ಸಿತ್ತಾ? 100 ಜನ್ಮ ತೋರಿಸ್ತಲ್ಲ ಅಲ್ಲಿ. ಸತ್ಯವಾಗ್ಲು ಇವನ್ ಬಿಗಿನಿಂಗು 100 ಜನ್ಮಕ್ಕೋ 106 ಜನ್ಮಕ್ಕೋ ಒಲವಾದ ಏನ್ ಮಾಡಕ್ಕಾಗತ್ತೆ? ಜನ್ಮಕ್ಕೋ ಜನ್ಮಕ್ಕೋ. ಓಕೆ, ಏನೇ ಇದ್ರು ನಮ್ಮ ಜಡ್ಜಸ್ ಹೇಳ್ಬೇಕಷ್ಟೇ. ವಿದ್ವಾಂಸರೇ, ದಯವಿಟ್ಟು ಚಿತ್ರಪಟದ ಮೇಲೆ ಮೂಡಲಿ ಗೆಲುವಿನ ರೇಖೆಗಳು. ವಿನ್ ಆಗಿದೆ. ಸೂಪರ್ ಸೂಪರ್ ಸೂಪರ್. ಸತೀಶ ಬಾಯ್ಲಿ, ಏನ್ ಅನಿಸ್ತು ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ? ಯಾಕೆ ಫಸ್ಟ್ ಒಂದು ದೊಡ್ಡ ಪ್ರೀತಿ ಬಂತು. ಯಾಕೆ ಅಂದ್ರೆ ಅಷ್ಟು ಸುಸ್ತು ಮಾಡಿದಿರಾ. ಜೊತೆಗೆ ಏನಂದ್ರೆ ಈ ಪ್ರಮೋಷನ್ ತರ ಯಾವಾಗ ಪ್ರಮೋಷನ್ ಮಾಡೋಕೋದಾಗ ಬರೀ ಪ್ರಮೋಷನ್ ತರ ಆಗ್ಬಾರ್ದು ಯಾವುದೇ ಪ್ರೋಗ್ರಾಮ್ ಆದ್ರೂ. ಆಮೇಲೆ ವಿಶೇಷವಾದ ಪ್ರೋಗ್ರಾಮ್ ಏನಂದ್ರೆ ನೀವಿರೋದ್ರಿಂದ ವಿಶೇಷವಾದ ಪ್ರೋಗ್ರಾಮ್ ಆಯ್ತಿದ್ದು. ಯಾಕೆ ಅಂತಂದ್ರೆ ಇಲ್ಲಿ ಸಾಕಷ್ಟು ರಂಗಭೂಮಿ ಬಗ್ಗೆ ಚರ್ಚೆ ಮಾಡಿದ್ವಿ, ಜೊತೆಗೆ ಸಿನಿಮಾ ಬಗ್ಗೆ ಚರ್ಚೆ ಮಾಡಿದ್ವಿ. ಅದ್ರ ಜೊತೆಗೆ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ತರದ್ದು ಶೋ ತುಂಬಾ ಅದ್ಭುತವಾಗಿ ಬರ್ತಾ ಇದೆ, ನಡೆಸ್ತಾ ಇರೋದು. ಅಂತ ಶೋನಲ್ಲಿ ನಾವು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿದ್ದು ನಮ್ಮ ಇಡೀ ತಂಡ. ಐ ಥಿಂಕ್ ನನ್ನ ಪ್ರಮೋಷನ್ ಗಳಿಗೆ ಇದು ತುಂಬಾ ಒಳ್ಳೆ ಪ್ರಮೋಷನ್ ಅಂತ ಅನ್ಸುತ್ತೆ. ಓಕೆ, ಚಪ್ಪಾಳೆ. ಈಗ ಚೆಕ್ಕು ನೀಡುವ ಸಮಯ. ಜೂನಿಯರ್ ಹೇಳಪ್ಪ ಸೀನಿಯರ್, ತೂ ಬಿಟ್ಟೆ ನಿನ್ನ ಜೊತೆ ಮಪ್ಪಿದ ಮಲ್ಲಿಗೆ ಹೂವಿನ ಮಾಲೆ ನಿನಗೆಂದೇ ಬರೆದ ಪ್ರೇಮದ ಹೋಲೆ. ಹಾಡುಗಳಿಗೆ ಫಸ್ಟ್ ಟೈಮ್ ಮೈ ಮಾಡಿದ್ ನೋಡಿದ್ ಇದೇ ಫಸ್ಟ್ ಟೈಮ್. ಎಸ್ಪೆಷಲಿ ಐಶು ಬಿಡೇನು ನಿನ್ನ ಪಾದ ಅಂದ್ರೆ ಅವಳ ಪಾದ ನೋಡ್ಕೊತಾ ಇದ್ದಾಳೆ. ಪ್ರತಿ ಶನಿವಾರ ಮತ್ತು ಭಾನುವಾರ ನಿಮ್ಮ ಅರುಣ್ ಸಾಗರ್ ನಿಮ್ಮ ಮನೆಗೆ ಬರ್ತಾನೆ ಇರ್ತಾನೆ. ಅವನು ನಿಮಗೆ ಮಜಾ ಕೊಡ್ತಾನೆ ಇರ್ತಾನೆ. ಇನ್ನು ಹಲವಾರು ಉತ್ತಮ ಕಲಾವಿದರು ಬರ್ತಾರೆ, ಅವರು ಕೂಡ ನಿಮಗೆ ಮಜಾ ಕೊಡ್ತಾನೆ ಇರ್ತಾರೆ. ನೀವು ನೋಡ್ತಾ ಇರುವಂತ ನಮ್ಮ ಶೋ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ.